ವೆಲ್ಕಮ್ ಬ್ಯಾಕ್ ಅರ್ಪಿತಾ ಚುಕ್ಕಾಡಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು 4ನೇ ದಿವಸದ ಬೀದಿ ನಾಟಕ ಶೋ ಹೋಗ್ತಾ ಇದ್ದೇವೆ. ನೋಡಿ ದೊಡ್ಡಪ್ಪನವರನ್ನ ಇವತ್ತು ಬರ್ಕೊಂಡು ಹೋಗುದು. ಇವತ್ತು ಫಸ್ಟ್ ಶೋ ಇರೋದು ಕಾಣಿಯೂರಲ್ಲಿ. ಅಲ್ಲಿ ನಂತರ ಬೇರೆ ಕಡೆ ಎಲ್ಲಿಂತ ಗೊತ್ತಿಲ್ಲ, ನೋಡುವ ಹೋಗ್ತಾ ನಡ್ಕೊಂಡು ಹೋಗುವ. ಇವತ್ತು ಫಸ್ಟ್ ಶೋ ಇದ್ದದ್ದು ಕಾಣಿಯೂರಲ್ಲಿ. ನಾನು 9:15 ನಾನು ಕಾಣಿಯೂರು ರೀಚ್ ಆಗಿದ್ದೆ. ಸರ್ ಅವರು ಬಂದಿಲ್ಲ, ಆಯಿತು ಬರಬೇಕಷ್ಟೇ. ಹಾಗೆ ಅವರಿಗೆ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಬಂದರು. ರೂಮಿನಲ್ಲಿ ಸರ್ ಅವರು ಬಂದರು. ನಮಸ್ಕಾರ. ನನಗಿಲ್ಲಿ ಹತ್ರ ನಾವು ಯಾವುದೇ ಶೋ ಫಸ್ಟ್ ಮಾಡಬೇಕಾದ್ರೆ ನಾವು ಆ ಗ್ರಾಮದ ಪಂಚಾಯತಿಗೆ ಹೋಗಲೇಬೇಕು. ಹಾಗೆ ನಾವು ಕಾಣಿಯೂರು ಪಂಚಾಯತಿಗೆ ಬಂದೆವು. ಅಲ್ಲಿ ಪರ್ಮಿಷನ್ ಎಲ್ಲ ತೊಗೊಂಡಾದ್ಮೇಲೆ ತಿಂಡಿ ತಿನ್ಲಿಕ್ಕೆ ಹೋದೆವು ಹೋಟ್ಲಿಗೆ. ಫಸ್ಟ್ ತಿಂಡಿ ತಿಂದ್ಕೊಳ್ಳುವ ಅಂತ ಹೋಟ್ಲಿಗೆ. ನಮಗೆ ಚಾ ಎಲ್ಲ ಕೊಡ್ದಾಯ್ತು. ನಾವು ಹೊರಗೆ ಬಂದು ನೋಡಿದ್ರೆ ಇಲ್ಲಿ ಸರ್ ಅವ್ರಿಗೆ ಇನ್ನೂ ಚಾನೇ ಬಂದಿಲ್ಲ ಆಯ್ತು. ಹಾಗೆ ಅವ್ರು ವೇಟ್ ಮಾಡ್ತಾ ಇದ್ರು. ಇದು ಕಾಣಿಯೂರಲ್ಲಿ ಜಾತ್ರೆ ಆಗುವಂತ ಪ್ಲೇಸ್ ನೋಡಿ. ದೇವಸ್ಥಾನ ಉಂಟು. ಇದು ಜಾತ್ರೆ ಆಗುವಂತ ಅಡ್ಕ. ಇಲ್ಲಿ ಅಲ್ಲ, ಆ ಕಡೆ ಆಚೆ. ಎಂತ ಹೇಳಿದ್ರು, ಭವನಿ ಅಕ್ಕನಿಗೆ ಒಂದು ದಾಸಲ ಹೂವಿನ ಗೆಲ್ಲಬೇಕು ಅಂತೂ ಇಂತೂ ಸಾಧಿಸಿ ಬಿಟ್ರು. ನೋಡಿ ಹಿಡ್ಕೊಂಬರೋದು ನೋಡಿ. ಅಲ್ಲಿ ಹೋಟೆಲ್ ಓನರ್ ಹತ್ರ ಕೇಳಿ ಬಿಟ್ಟು ತಗೊಂಡ್ ಬರ್ತಾ ಇದ್ದಾರೆ ನೋಡಿ ದಾಸವಾಳ ಗೆಲ್ಲು ಶೋಕೊಂಡು. ನೋಡಿ ನಮ್ಮನ್ನು ಬಿಟ್ಟು ಹೋದೆ ಅಲ್ಲ ಕಾರು. ನಾವು ಕಾಪಿ ನಮ್ಮನ್ನು ಬಿಟ್ಟು ಹೋದ್ರು. ಎಂತ ಬಿಸಿ ಕಾಣಿಯೂರು ಬಸ್ ಸ್ಟಾಪಲ್ಲಿ ಇವತ್ತು ನಮ್ಮದು ಫಸ್ಟ್ ಶೋ. ನಾನು ಆಗದಿಂದ ಅಲ್ಲೇ ಕೂತು ವೆಯ್ಟ್ ಮಾಡ್ತಾ ಇದ್ದೆ. ಈಗ ನೆನ್ಸಿರಿ ಇವಳು ಆಗ ಇಲ್ಲಿ ಕೂತ್ಕೊಂಡಿದ್ಲಿ, ಈಗ ಇಲ್ಲಿ ನಾಟಕ ಮಾಡ್ತಾ ಇದ್ದಲ್ಲ. ಕಾಣಿಯೂರು ಬಸ್ ಸ್ಟಾಪಲ್ಲಿ ಅಂತ ನಿಂತಿದ್ವಿ. ಅಂದರೆ ಅಲ್ಲಿ ಜನ ಯಾರಿಲ್ಲ ಆಯಿತು ಅಂತೇಳಿ ಮತ್ತೆ ಸ್ಕೂಲ್ ಫ್ರಂಟ್ ಮಾಡಿದ್ವಿ ನಾವು ಶೋ. ಹಾಗೆ ಸ್ಕೂಲ್ ಪರ್ಮಿಷನ್ ಎಲ್ಲ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಈಗ. ಆರೋಗ್ಯ ಜಾಗೃತಿಗಳ ಈ ಎಲ್ಲದರ ಬಗ್ಗೆ ನಾಟಕ, ಹಾಡು, ಸಂವಾದದ ಮೂಲಕ ನಿಮ್ಮ ಜೊತೆ ಮಾತಾಡ್ಕೊಂಡು ಬಂದರು. ಇವತ್ತು ಆರೋಗ್ಯ ಇಲಾಖೆಯ ಒಂದು ಸಹಭಾಗಿತ್ವದಲ್ಲಿ IGD ಅಂತ ನಾವು ಹೇಳ್ತೇವೆ, ಇನ್ಸ್ಟಿಟ್ಯೂಟ್ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್, ಈ ಸಂಸ್ಥೆಯ ಒಂದು ಸಹಯೋಗಕ್ಕೆ ಆಗಮಿಸಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಶ್ವನಾಥ ಕೊಪ್ಪ ಸರ್, ತಮಗೆ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರು ಗಣೇಶ್ ಕನ್ನಡ ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಗಮಿಸಿದ ಇನ್ನೊಬ್ಬ ಸದಸ್ಯರು ಕಾರಣನಾಥ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮೊಂದಿಗಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಘು NP ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಎಲ್ಲ ಮಾಡಿ ಆಯ್ತು. ಆಮೇಲೆ ನಾವು ಶೋ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಮಕ್ಕಳೆಲ್ಲ ಎಷ್ಟು ಚಂದ ವೀಕ್ಷಿಸ್ತಾ ಇದ್ದಾರೆ ನಮ್ಮ ಶೋ ಅನ್ನೋಂತ. ಮಕ್ಕಳು ಮಾತ್ರ ಅಲ್ಲ, ಅಲ್ಲಿದ್ದ ಸಾರ್ವಜನಿಕರೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ರು. ಅಂದ್ರೆ ಆಟೋ ಚಾಲಕರು ಆಗ್ಲಿ, ಇಲ್ಲೆಲ್ಲೋ ದೂರದಿಂದ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಅಂದ್ರೆ ನಮ್ಮದು ಒಂಥರ ಸ್ಪೆಷಲ್ ಆಗಿ ಕಾಣ್ತಾ ಉಂಟಲ್ಲ ಇಲ್ಲಿ ನಾಟಕ ಶೋ, ಹಾಗೆ ನೋಡ್ತಾ ಇದ್ದಾರೆ. ಇಲ್ಲೊಂದು ಗಡಸ್ ನೋಡಿ ಕೂದಲು ಬಿಟ್ಕೊಂಡು ಹೋಗ್ತಾ ಇರೋದು ನಂಗೆ ನೋಡಿ ಆಶ್ಚರ್ಯ ಆಯ್ತು. ಹಾಗೆ ವಿಡಿಯೋ ಮಾಡಿದ್ದು. ಆಮೇಲೆ ಅಲ್ಲೊಬ್ರು ಡ್ರಿಂಕ್ಸ್ ಮಾಡಿದ್ರು. ಅವರು ಮಾತ್ರ ಭಾರಿ ನಿಷ್ಠೆಯಿಂದ ನಮ್ಮ ಶೋ ಎಲ್ಲ ನೋಡಿದ್ರು. ಇವರು ಸರ್ ಮಾತಾಡ್ತಾ ಇರ್ಬೇಕಾದ್ರೆ ಅವರ ಕೈಯಿಂದ ಮೈಕ ತಕೊಂಡು ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ಕೊಡ್ಲೇ ಇಲ್ಲ. ಮತ್ತೆ ಹೇಗೋ ಮಾಡಿ ಅವರ ಕೈಯಿಂದ ತಗೊಂಡು ಅಲ್ಲಿಂದ ನಾವು ಮತ್ತೆ ನೆಕ್ಸ್ಟ್ ಶೋ ಕಡೆ ಹೊರಟೆವು.
ನಮ್ಮ ನೆಕ್ಸ್ಟ್ ಶೋ ಇದ್ದದ್ದು ಬೆಳಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಕುದ್ಮಾರಲ್ಲಿ. ನೋಡಿ ನಾವೀಗ ಗ್ರಾಮ ಪಂಚಾಯತಿಗೆ ಬಂದಿದ್ದೇವೆ ಪರ್ಮಿಷನ್ ತಗೊಳ್ಳಿಕ್ಕೆ. ಆಮೇಲೆ ನಾವು ಶೋ ಇಲ್ಲಿ ಕುದ್ಮಾರು ಜಂಕ್ಷನ್ ಇಂದ ಸ್ವಲ್ಪ ಮೇಲ್ಗಡೆ ಅಲ್ಲಿ ಶೋ ಮಾಡಿದ್ದೇವೆ. ಅಂದ್ರೆ ಅಲ್ಲಿ ಒಂದು ದೊಡ್ಡ ಮರ ಇತ್ತು, ಹಾಗೆ ಅಲ್ಲಿ ಮಕ್ಕಳಿಗೆಲ್ಲ ಕೂತ್ಕೊಂಡು ನೋಡ್ಬೋದಲ್ಲ ನೆರಳಲ್ಲಿ ಅಂತ ಹೇಳಿ ಅಲ್ಲಿ ಮಾಡಿದ್ವಿ. ಇಲ್ಲಿ ಕೂಡ ಮಕ್ಕಳು ತುಂಬಾ ಶಿಸ್ತಾಗಿ ಕುತ್ಕೊಂಡು ನಮ್ಮ ನಾಟಕ ಶೋ ನೋಡಿದ್ರು. ಆಮೇಲೆ ಇಲ್ಲಿ ಶೋ ಮುಗಿಸಿ ನಾವು ನೆಕ್ಸ್ಟ್ ಊಟಕ್ಕೆ ಹೊರಟೇವೆ ಇಲ್ಲಿಂದ. ನಮ್ಮದು ಪಾರ್ಟಿ ಕೊಡಿ ಸರ್ ಅಂತ. ನಾವು ದಾರಿ ತಪ್ಪಿಕೊಂಡು ತಿರ್ಗಿಸಿಕೊಂಡು ಬರ್ಲಿಕ್ಕೆ ಹೋದ್ವಿ. ಇವರು ನಮ್ಮ ಹಿಂದೆಲ್ಲ ಬರ್ತಾ ಇದ್ದಾರೆ ಸರ್. ನಾವೆಲ್ಲಿ ಹೋದೆವಲ್ಲೇ ಜಯಕ್ಕ ಊಟಕ್ಕೆ ಮೊದಲು ಜಯಕ್ಕ ಊಟಕ್ಕೆ ನಂತರ ಅಂತ. ಹೋಟೆಲ್ ಚಾರ್ಲಿ ಊಟಕ್ಕೆ ಬಂದಿದ್ದೇವೆ ನಾವೀಗ. ಸರಿಯಾಗಿ 1 ಗಂಟೆ 5 ನಿಮಿಷವಾಗಿದೆ ಊಟದ ಸಮಯ. ಅವರಿಗೆ ಮಾತ್ರ ಪೀಸ್, ನಮಗಿಲ್ಲ. ಮೀನು ಸಾರು, ಬೆಚ್ಚ ಕಬಾಬ್, ಅಂಕ್ಲಿಗೆ ಮೀನು ಬರ್ಕೊಬಿಟ್ಟೆ. ಅವೇ 6 ಮೀನುಲಾದೆ ತೊಂದಿರು, ಕಬಾಬ್ಲಾದೆ ತೊಂದಿರು. ಊಟ ಎಲ್ಲ ಮಾಡಿ ಆದ್ಮೇಲೆ ಒಂದು ಜ್ಯೂಸ್ ತಗೊಳ್ಳುವ ಅಂತ ಈ ಜ್ಯೂಸ್ ತಗೊಂಡೆ. ಫ್ರೆಶ್ ಮನೆಯಲ್ಲೇ ಮಾಡಿದಂತ ಪುನ್ನಾರ್ ಪುಳಿ ಜ್ಯೂಸ್ ಸೂಪರ್ ಇತ್ತು. ಊಟ ಎಲ್ಲ ಆಯ್ತು. ಈಗ ನಾವು ಕಡಬದತ್ತ ಹೋಗ್ಲಿಕ್ಕೆ, ಕಡಬದಲ್ಲಿ ನಮ್ಮದು ನೆಕ್ಸ್ಟ್ ಶೋ. ಹಾಗೆ ಈಗ ರೂಟು ಯಾವುದು ಹತ್ರ ಉಂಟು ಅಂತ ಹೇಳಿ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈಗ ಕಡಬ ರೀಚ್ ಆದ್ವಿ. ಕಡಬ ರೀಚ್ ಆದಾಗೆ ನಾವು ಅಲ್ಲಿ ಪಂಚಾಯತಿಗೆ ಹೋಗ್ಲಿಲ್ಲ, ಡೈರೆಕ್ಟ್ ಹಾಸ್ಪಿಟಲಿಗೆ ಹೋದೆವು. ಅಂದ್ರೆ ಆರೋಗ್ಯ ಇಲಾಖೆ ಕಡೆಯವರು ಕೂಡ ಬರಬೇಕು ನಾವು ಶೋ ಮಾಡ್ಬೇಕಂದ್ರೆ. ಅದು CH ಹಾಗೆ ಆಶಾ ಕಾರ್ಯಕರ್ತರು ಹಾಗೆ ಅವರೆಲ್ಲ ಬರಬೇಕು. ಹಾಗೆ ನಾವು ಸೀದಾ ಹಾಸ್ಪಿಟಲಿಗೆ ಹೋದ್ವಿ. ನೋಡಿ ಎಷ್ಟು ಚಂದ ಉಂಟು ಗೊತ್ತುಂಟ ಇಲ್ಲಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಕ್ಲೀನ್ ಆಗಿ ನೀಟಾಗಿ ತುಂಬಾ ಚಂದ ಇತ್ತು. ಡಾಕ್ಟರ್ಸ್ ಹಾಗೆ ಆಶಾ ಕಾರ್ಯಕರ್ತರು ಆಮೇಲೆ ಪಂಚಾಯತಿ PDO ಇವರೆಲ್ಲ ಬಂದ್ರು. ಬಂದ ಮೇಲೆ ನಾವು ಕಡಬದ ಮೇನ್ ಬಸ್ ಸ್ಟಾಪ್ ಅಲ್ಲಿ ನಮ್ಮ ಶೋ ಮಾಡಿದ್ವಿ. ಕಡಬದಲ್ಲಿ ಶೋ ಮುಗಿತು. ನಮಗೆ ನೆಕ್ಸ್ಟ್ ಶೋ ಇದ್ದದ್ದು ಮರ್ದಳದಲ್ಲಿ. ಹಾಗೆ ಮರ್ದಳದ ಕಡೆ ಹೋಗ್ತಾ ಇದ್ದೇವೆ. ನಾವು ಗ್ರಾಮ ಪಂಚಾಯತ್ ಅಂತ ಹೇಳಿ ಸೊಸೈಟಿಗೆ ಹೋದೆವು. ಹಾಗೆ ನಮ್ಮ ಮರ್ದಳದಲ್ಲಿ ಗ್ರಾಮ ಪಂಚಾಯತಿ ಅಲ್ಲಿ ಪರ್ಮಿಷನ್ ತಗೊಂಡಾದ್ಮೇಲೆ ಮರ್ದಳದಲ್ಲಿರುವಂತ ಒಂದು ಸ್ಕೂಲಲ್ಲಿ ನಾವು ಶೋ ಮಾಡಿದ್ವಿ. ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಪಂಚ ಮರ್ದಾಳ. ನಮ್ಮದು ಈ ದಿನದ ಬೀದಿ ನಾಟಕ ಶೋಗಳು ಮುಗಿತು. ಇನ್ನು ಮನೆ ಕಡೆಗೆ. ಬಾಯ್.
ಬಾಯ್ ಥ್ಯಾಂಕ್ ಯು ಬಾಯ್ ಬಾಯ್ ಸರ್ ಬರೋದಿಲ್ಲ ಅಂತ ನಾವು ಹೋಗ್ತಾ ಇದ್ದೇವೆ ಸರ್ ಅಲ್ಲೇ ಈಗ ಮಾತಾಡ್ತಾನೆ ಇದ್ದಾರೆ ಎಂತ ಸರ್ ನೀವು ಬರುದಿಲ್ವಾ ಬೈಯದ ಛಾಯ ಸಿಗದಿದ್ರೆ ಚಳಿಜ್ವರ ಬರುವುದನ್ನ. ನಮಗೆ ಕಡಬದಿಂದ ಸರಿಯಾಗಿ 4:15ಗೆ ಬಸ್ ಇತ್ತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಮರ್ದಾಳದಿಂದ ಕಡಬಕ್ಕೆ ತಲುಪಬೇಕಿತ್ತು. ಪುಣ್ಯಕ್ಕೆ ರೀಚ್ ಮಾಡಿಸಿದ್ದಾರೆ ನಮ್ಮನ್ನು. ನೀರು ರಟ್ಟು ಚಾತ ಕಾಚು ಹೋಯ್ತಾ ಸರಿ ಸರಿ ಬಾಯ್ ಟ್ರೈನಲ್ಲಿ ಇಚ್ಚಿರಿ ಬಾಯ್ ಬಾಯ್ ಬಚ್ಚಿ ಬಚ್ಚಿ ಬಾಯ್ ಸರ್. ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನೋಡಿ ನಮ್ಮ ಮನೆ ನಾಯಿಗಳು ಬಂದಿದ್ದಾರೆ. ಜಾಕಿ ಇದಕ್ಕೆ ಹುಷಾರಿಲ್ಲ, ಆದರೂ ತಿರುಗುದಕ್ಕೇನು ಕಡಿಮೆ ಇಲ್ಲ. ಈಗೊಂದು ಹೋಗುದು ಮುಂದೆಲಿ. ರೂಬಿ ಹಾಯ್ ಹಾಯ್ ರೂಬಿ ಇಲ್ಲಿಗೆ ಇವತ್ತಿನ ಬೀದಿ ನಾಟಕ ಶೋಗಳು ಕೂಡ ಮುಗೀತು. ಈ ವ್ಲಾಗನ್ನು ಕೂಡ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಈ ವಿಡಿಯೋವನ್ನು ನೋಡಿದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಬಾಯ್.